ಜಯ ಗುರು ಬಸವಣ್ಣ ಜಯತು ಜಗದ್ಗುರು ಬಸವಣ್ಣ ಚಿನುಮಯಾತ್ಮಕಲಿಂಗ ದೇವನಿವ ನೋಡ ಘನಲಿಂಗ ಗಣಲಿಂಗವಾದ
ಒಬ್ಬ ಅಪರೂಪದ ದಾರ್ಶನಿಕ ಶ್ರೇಷ್ಠರು. ಅವರು ನಡೆಯೊಂದು ಪರಿ ನುಡಿಯೊಂದು ಪರಿ ಎನ್ನುವ ಮಾತಿಗೆ ತಿಲಾಂಜಲಿಯನ್ನು ಕೊಟ್ಟಂಥವರು. ನಡೆನುಡಿಯಲ್ಲಿ ಒಂದು ಕಿಂಚಿತ್ ಲೋಪ ಆದರೆ ನನ್ನ ಬುದ್ಧಿ ನೀವು ಎದ್ದು ಹೋಗುವ ಅಂತ ಹೇಳಿ ಭಗವಂತನಿಗೆ ಒಂದು ಸವಾಲನ್ನು ಕೊಟ್ಟಂತಹ ಆತ್ಮವಿಶ್ವಾಸದ ಒಬ್ಬ ಮಹಾನ್ ಸಂತ ಅಂದರೆ ಬಸವಣ್ಣವರು. ಅವರು ಕೇವಲ ಧರ್ಮವನ್ನು ಬೋಧಿಸಿದ್ದಲ್ಲ, ಅದನ್ನು ಸರಳವಾಗಿ ಪ್ರತಿಯೊಬ್ಬ ಮನುಷ್ಯ ಕೂಡ ಹೇಗೆ ಆಚರಿಸಿ ಅದರ ಆನಂದವನ್ನು ಪಡಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಂಥವ್ರು. ಮತ್ತು ಅವರೇನು ಆಲೋಚನೆಗಳಿದ್ದು ಅವರನ್ನು ಹೊರತುಪಡಿಸಿ ಲೋಕಕ್ಕೆ ಸಂದೇಶವನ್ನು ಕೊಟ್ಟಂಥವರಲ್ಲ, ತಮ್ಮನ್ನೇ ಒಳಗೆ ಮಾಡಿಕೊಂಡು ಬಸವಣ್ಣವರ ವಚನಗಳನ್ನು ಗಮನಿಸುವಾಗ ಒಬ್ಬ ಸಾಧಕನಾದಂತಹ ಜೀವನದಲ್ಲಿ ಏನು ಸಮಸ್ಯೆಗಳು ಬರ್ಬೋದು ಅನ್ನೋದನ್ನು ತಮ್ಮನ್ನೇ ನಿದರ್ಶನವಾಗಿ ಮಾಡಿಕೊಂಡು ಅದನ್ನು ಬೋಧಿಸಿದಂಥವರು ಬಸವಣ್ಣವರು. ಚಿತ್ತವರು ಅತಿ ಅಗ್ರವಾದ ವಿಚಾರಿಸಿ ನೋಡಿದರೆ ರೂಢಿಲ್ಲವರು ಇಂಥ ಅನೇಕ ವಚನಗಳನ್ನು ಗಮನಿಸಬಹುದು. ನನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಹೀಗೆ ಒಬ್ಬ ವ್ಯಕ್ತಿ ಒಂದು ಮೇಲ್ಸ್ತರದಲ್ಲಿ ಹೋಗಿ ಜ್ಞಾನ ಸಂದೇಶವನ್ನು ಕೊಡಬೇಕಾದ್ರೆ ತನ್ನನ್ನು ಒಳಗೆ ಮಾಡಿಕೊಂಡು ತನ್ನನ್ನೇ ಸಾಕ್ಷಿಯನ್ನಾಗಿ ಮಾಡಿಕೊಂಡು ಹೇಗೆ ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಆಗೋದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಬದುಕನ್ನು ನಡೆಸಿದಂಥವರು ಬಸವಣ್ಣವರು. ಆ ಕಾರಣಕ್ಕಾಗಿ 900 ವರ್ಷಗಳ ನಂತರ ಕೂಡ ಅವರನ್ನು ನಿರಂತರವಾಗಿ ಸ್ಮರಿಸುವಂಥ ಕಾರ್ಯಕ್ರಮ ನಡೀತಾ ಇದೆ. ಕಬಳಿಸಿ ಬಂದೆ, ಧವಳಿಸಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ, ವಚನ ಪುಷ್ಪಗಳ ಮಲರಿಸಿ ಬಂದೆ, ಹಾಡು ಗಬ್ಬಗಳ ಅಲರಿಸಿ ಬಂದೆ, ಸಂವಾದಗಳನ್ನು ಕುದುರಿಸಿ ಬಂದೆ, ನುಡಿ ಮುತ್ತುಗಳನ್ನು ಉದುರಿಸಿ ಬಂದೆ, ಪಾಮರ ನೆಲೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ, ಕುಸುರಿಸಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕಾಯಕ ಕ್ಷೇತ್ರದಿ ನಲಿದಾಡಿ ಬಂದೆ, ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕರ್ಮದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಲೆ ಬರಿಸಿ, ಕಸುಬಿನ ಕೀಳ್ಮೆಯ ಕಲಂಕ ಒರೆಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ ಎನ್ನುವ ಸಿದ್ದಯ್ಯ ಪುರಾಣಿಕರ ಕಾವ್ಯ ನಮನವನ್ನು, ಬಸವಣ್ಣನವರ ಕುರಿತಾದ ಕಾವ್ಯ ನಮನವನ್ನು ಸ್ಮರಿಸಿಕೊಳ್ತಾ, ಬಂಧುಗಳೇ, ಇವತ್ತೆಲ್ಲ ನಾವು ಬಸವ ಜಯಂತಿಯ ಆಚರಣೆಯ ಸಂದರ್ಭದಲ್ಲಿ ಸಮಾವೇಶಗೊಂಡಿದ್ದೇವೆ. 12ನೇ ಶತಮಾನದಲ್ಲಿ ಜಡ್ಡುಗಟ್ಟಿದ್ದಂತಹ ಅಂಧಕಾರ, ಅಂಧಶ್ರದ್ಧೆ, ಶೋಷಣೆ, ಅಸಮಾನತೆಯ ಆ ಸಂದರ್ಭದಲ್ಲಿ ಕಾರ್ತಿಕದ ಕತ್ತಲಾಗಿ, ಆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದಂಥವರು ಬಸವಣ್ಣನವರು. ಬಸವಣ್ಣನವರು ಭಕ್ತಿಯ ಬೆಳಕು, ಜ್ಞಾನದ ಬೆಳಕು, ವೈರಾಗ್ಯದ ಬೆಳಕು, ಸಮಾನತೆಯ ಬೆಳಕು. ಬಹುಶಃ ವಿಶ್ವದ ಯಾವುದೇ ಕಾಲಘಟ್ಟದಲ್ಲಿ ಒಂದು ಸಮಗ್ರ ಕ್ರಾಂತಿಯಾದದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಡೆ ಆರ್ಥಿಕ ಕ್ರಾಂತಿಯಾಗಿರ್ಬೋದು, ಒಂದು ಸಾಮಾಜಿಕ ಕ್ರಾಂತಿಯಾಗಿರ್ಬೋದು, ಒಂದು ಸಾಮಾಜಿಕ ಆಶಯವನ್ನು ಹೊತ್ತು ಒಂದು ಕ್ರಾಂತಿಯಾಗಿರ್ಬೋದು. ಆದರೆ ಮಾನವನ ಎಲ್ಲ ಮಜಲುಗಳನ್ನು ಕ್ಷೇತ್ರಗಳನ್ನು ಒಳಗೊಂಡಂತಹ ಮಾನವ ಕಲ್ಯಾಣವನ್ನೇ ಪ್ರಧಾನ ಆಶಯವನ್ನಾಗಿಟ್ಟುಕೊಂಡಂತಹ ಕ್ರಾಂತಿಯನ್ನು ಜಗತ್ತಿನಲ್ಲಿ ಎಂದೆಂದೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ನೈತಿಕ, ಸಾಹಿತ್ಯಿಕ ಕ್ರಾಂತಿಯನ್ನು ಮಾಡಿದ ಬಸವಣ್ಣನವರು ವಿಶ್ವದ ಜ್ಯೋತಿಯಾಗಿ ನಮಗೆಲ್ಲ ಸಮಾನತೆಯ ಆ ಹಾಡನ್ನು ನಮಗೆಲ್ಲ ಹಾಡಿಸಿ ಒಂದು ರೀತಿಯಲ್ಲಿ ಕ್ರಾಂತಿಯ ಹಾದಿಯಲ್ಲಿ ನಮ್ಮನ್ನೆಲ್ಲ ಮುನ್ನಡೆಸಿದ್ದಾರೆ.